ಸರ್ ಏನಯ್ಯ ಕೂತ್ಕೊಳ್ಳೋದು ಕೊಟ್ಟಿರೋ ದುಡ್ಡು ಎಲ್ಲ ಸರ್ 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 ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಸರ್ ನೀರು ಕುಡೀರಿ ಸರ್ ನೀರು ಕುಡಿ ಸರ್ ದುಡ್ಡು ಇಸ್ಕೊಂಡು 6 ತಿಂಗಳಾಯ್ತು ಇವತ್ತವರೆಗೂ ನಾನು ನಿಮ್ಮಿಂದ ಅಲಿತಾ ಇರ್ಬೇಕಾ? ಸರ್ ಇಲ್ಲ ಸರ್ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಸರ್ ನೆಕ್ಸ್ಟ್ ಮಂತಲ್ಲಿ ಕೊಟ್ಬಿಡ್ತೀನಿ ಸರ್. ಮುಂದಿನ ತಿಂಗಳಲ್ಲಿ ಇರಲಿ, ಫಸ್ಟ್ ನೀನು ಏನು ಬಿಸ್ನೆಸ್ ಮಾಡ್ತಿದ್ಯಾ ಅದನ್ನ ಹೇಳು. ಸರ್ ಅದೇನಿಲ್ಲ ಸರ್, ಹಿಂಗೆ ಅದೇ ಜನಗಳಿಗೆಲ್ಲ ಕೆಲಸ ಇರಲ್ವಲ್ಲ, ಅವ್ರಿಗೆಲ್ಲ ಕರೆದು ಕೆಲಸ ಕೊಡ್ಸೋದು ಸರ್. ನೀನೇ ಓಸಿಗಿರಾಕಿ ನೀನು ಬೇರೆ ಕೆಲಸ ಕೊಡ್ತೀಯಾ? ಸರಿ, ನನ್ನ ದುಡ್ಡು ಯಾವಾಗ ಕೊಡ್ತೀಯಾ? ಸರ್ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಸರ್. ಸರಿ, ಮುಂದಿನ ತಿಂಗಳು ಬಿಸ್ನೆಸ್ ಆಗಲಿಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಸರ್ ನೀವು ತಲೆನೇ ಕೆಡ್ಸ್ಕೊಬಿಡಿ ಸರ್, ಹಂಗೇನಾದ್ರು ಬಿಸ್ನೆಸ್ ಆಗಿಲ್ಲ ಅಂದ್ರೆ ಮುಂದಿನ ತಿಂಗಳು ನಾನೇ ಕೆಲಸಕ್ಕೆ ಹೋಗ್ತೀನಿ ಸರ್. ಕಣಯ್ಯ, ನೀನೇ ಯಾರಿಗೂ ಕೆಲಸ ಕೊಡ್ಸಿಲ್ಲ, ನಿನ್ಗೆ ಯಾರಯ್ಯ ಕೆಲಸ ಕೊಡಿಸ್ತಾರೆ? ಸರ್ ನಿಮ್ಮ ಆಫೀಸಲ್ಲಿ ಒಂದು ಕೆಲಸ ಕೊಟ್ಬಿಡಿ ಸರ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ.